ಇನ್ನು ಪಕ್ಷವೊಂದು ಅಧಿಕಾರಕ್ಕೆ ಬರೋದಕ್ಕೆ ಕಾರಣ ಆದಂತವರಿಗೆ ಅಧಿಕಾರ ನೀಡಬೇಕು ಅನ್ನುವಂಥದ್ದು ಪ್ರತಿ ರಾಜಕೀಯ ಪಕ್ಷದ ಉದ್ದೇಶ ಆಗಿರುತ್ತೆ. ಇದೇ ಕಾರಣಕ್ಕೆ ರಾಜ್ಯದಲ್ಲೂ ಅಧಿಕಾರಕ್ಕೇರಿದಂತ ಕಾಂಗ್ರೆಸ್ನಲ್ಲಿ ಪಕ್ಷದ ಕಾರ್ಯಕರ್ತರು ಹಾಗೆ ಶಾಸಕರುಗಳಿಗೆ ನಿಗಮ ಮಂಡಳಿ ಅಧಿಕಾರ ಕಲ್ಪಿಸಬೇಕು ಅನ್ನುವಂತ ಗಂಭೀರ ಪ್ರಕ್ರಿಯೆಗಳು ನಡೆದಿತ್ತು. ಆದರೆ ಕೆಪಿಸಿಸಿ ಅಧ್ಯಕ್ಷ ಹಾಗೆ ಸಿಎಂ ಸಿದ್ದರಾಮಯ್ಯ ಕೊಟ್ಟಂತಹ ಪಟ್ಟಿಯ ಬದಲಾಗಿ ಹೈಕಮಾಂಡ್ ತನ್ನದೇ ಒಂದು ನೇಮಕ ಪಟ್ಟಿಯನ್ನ ಸಿದ್ಧಪಡಿಸಿರೋದಿದೆಯಲ್ಲ, ಇದು ರಾಜ್ಯ ನಾಯಕರು ವರ್ಸಸ್ ಹೈಕಮಾಂಡ್ ನಾಯಕರು ಅನ್ನುವಂತ ಜಟಾಪಟಿಗೆ ಕಾರಣ ಆಗಿದೆ. ಹೈಕಮಾಂಡ್ ವರ್ಸಸ್ ರಾಜ್ಯ ಕೈ ನಾಯಕರು, ನಿಗಮ ಮಂಡಳಿ ಜಟಾಪಟಿ. ಇದರ ಬಗ್ಗೆ ಪದೇ ಪದೇ ನಾನು ಹೇಳ್ತಾ ಇದ್ದೀನಿ, ನಮ್ಮನ್ನ ಯಾರನ್ನು ಕೂಡ ಅವರು ಕನ್ಸಲ್ಟ್ ಮಾಡಿಲ್ಲ. ವರಿಷ್ಠರು ಕೊಟ್ಟ ಪಟ್ಟಿಯ ವಿರುದ್ಧವೇ ಸಿಎಂ ಡಿಸಿಎಂ ಸಚಿವರ ಅಪಸ್ವರ. ಮಾಡಿದ್ರು ಕೂಡ ಒಳ್ಳೇದು, ಯಾಕಂದ್ರೆ ನಮ್ಮ ಜಿಲ್ಲೆಯಲ್ಲಿ ನಮಗ್ ಗೊತ್ತಿರ್ತದೆ ಯಾರು ಕೆಲಸ ಮಾಡ್ತಾರ ಯಾರು. ನಿಗಮ ಮಂಡಳಿ ಹಂಚಿಕೆ ವಿಚಾರ ಮತ್ತಷ್ಟು ಗೊಂದಲವಾಗಿಯೇ ಉಳಿದಿದೆ. ಶಾಸಕರು ವರ್ಸಸ್ ಕಾರ್ಯಕರ್ತರು ಎಂಬಂತೆ ಇದ್ದ ನಿಗಮ ಮಂಡಳಿ ಹಂಚಿಕೆ ಇದೀಗ ರಾಜ್ಯ ಕಾಂಗ್ರೆಸ್ ನಾಯಕರು ವರ್ಸಸ್ ಹೈಕಮಾಂಡ್ ಎಂಬಂತಾಗಿದೆ. ಜಟಾಪಟಿಯಾಗಿ ಬದಲಾಗಿದೆ. ರಾಜ್ಯ ಕೈ ನಾಯಕರು ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಸಮರಕ್ಕೆ ಕಾರ್ಯಕರ್ತರು ತಲ್ಲಣಿಸಿ ಹೋಗಿದ್ದಾರೆ. ಹೈಕಮಾಂಡ್ ಪಟ್ಟಿಗೆ ಇನ್ನೂ ಗ್ರೀನ್ ಸಿಗ್ನಲ್ ನೀಡದ ಸಿದ್ದರಾಮಯ್ಯ ಹಾಗೂ ಡಿಕೆಶಿ ತಮ್ಮ ಪಟ್ಟು ಹಿಡಿದು ಕೂತಿದ್ದಾರೆ. ಸಿಎಂ ಡಿಸಿಎಂ ಹೀಗೆ ತಮ್ಮ ಮುನಿಸು ಪ್ರದರ್ಶಿಸಲು ಪ್ರಮುಖ ಕಾರಣ ಜನರಲ್ ಸೆಕ್ರೆಟರಿ ಕೆಸಿ ವೇಣುಗೋಪಾಲ್ ರವಾನಿಸಿದ್ದ ಪಟ್ಟಿ. ಎಐಸಿಸಿ ಜನರಲ್ ಸೆಕ್ರೆಟರಿ ಕೆಸಿ ವೇಣುಗೋಪಾಲ್ ನಡೆಗೆ ಸಿಎಂ ಡಿಸಿಎಂ ಬೇಸರಗೊಂಡಿದ್ದಾರೆ. ಇದೇ ಕಾರಣಕ್ಕೆ ವಾಪಸ್ ಬೆಂಗಳೂರಿಗೆ ಆಗಮಿಸುತ್ತಿರುವ ಸುರ್ಜೇವಾಲಾ ಜನವರಿ 26ರಂದು ನಿಗಮ ಮಂಡಳಿ ಕುರಿತು ಮತ್ತೊಂದು ಸುತ್ತಿನ ಸಭೆ ನಡೆಸಲಿದ್ದಾರೆ. ಅಂದೇ ರಾಜ್ಯಕ್ಕೆ ಆಗಮಿಸಲಿರುವ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಉಪಸ್ಥಿತಿಯಲ್ಲಿ ಮತ್ತೊಂದು ಸುತ್ತಿನ ಚರ್ಚೆ ನಡೆಸುವ ಸಾಧ್ಯತೆ ಇದೆ. ಹೈಕಮಾಂಡ್ ನಾಯಕರು ತಮ್ಮನ್ನ ಪರಿಗಣಿಸಿಲ್ಲ ಅಂತ ಮತ್ತೊಂದು ಕಡೆ ಸಚಿವರಿಗೂ ಬೇಸರವಿದೆ. ನಿನ್ನೆ ಪರಮೇಶ್ವರ್ ಸಹ ಇದೇ ಮಾತನ್ನ ಹೇಳಿ ಸಹಜವಾಗಿ ಕಾರ್ಯಕರ್ತರಲ್ಲಿ ಬೇಸರ ಇದೆ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದ್ರು. ಇದರ ಬಗ್ಗೆ ಪದೇ ಪದೇ ನಾನು ಹೇಳ್ತಾ ಇದ್ದೀನಿ, ನಮ್ಮನ್ನ ಯಾರನ್ನು ಕೂಡ ಅವರು ಕನ್ಸಲ್ಟ್ ಮಾಡಿಲ್ಲ. ಒಂದೆರಡು ಹೆಸರು ಕೊಡಿ ಅಂತೇಳಿ ಇವರು ಹೆಸರುಗಳು ಕೊಟ್ಟಿರ್ಬೋದು. ಅದು ಬಿಟ್ಟರೆ ಇಂಡಿವಿಜುವಲ್ ಆಗಿ ಕರೆದು ಲೀಡರ್ಗಳನ್ನ ಮಾತಾಡಿ ಅವ್ರನ್ನ ಆಯಾ ಜಿಲ್ಲೆಗೆ ಯಾರು ನಿಮ್ಮಲ್ಲಿ ಕೆಲಸ ಮಾಡಿದ್ದಾರೆ, ಜಿಲ್ಲಾವಾರು ಕೆಲಸ ಮಾಡಿರೋದು ನಮ್ಗಳಿಗೆ ಗೊತ್ತಿರುತ್ತೆ ವಿನಃ ಅವ್ರುಗಳಿಗೆ ಗೊತ್ತಿರೋದಿಲ್ಲ. ಅದು ಒಂದು. ಎರಡನೇದು, ಮುಖ್ಯಮಂತ್ರಿಗಳಿದ್ದಾರೆ, ಅಧ್ಯಕ್ಷರಿದ್ದಾರೆ, ಪಕ್ಷದ ಅಧ್ಯಕ್ಷರಿದ್ದಾರೆ, ಅವರಿಗೆ ಜವಾಬ್ದಾರಿಗೆ ಬಿಟ್ಬಿಡ್ಬೇಕು. ನಿನ್ನೆ ಹೀಗೆ ಹೇಳಿದ್ದ ಪರಮೇಶ್ವರ್ ಇಂದು ನನಗೇನು ಅಸಮಾಧಾನ ಇಲ್ಲ ಎಂದಿದ್ದಾರೆ. ಆದ್ರೆ 18ಕ್ಕೂ ಹೆಚ್ಚು ಸಚಿವರು ಅಪಸ್ವರ ಎತ್ತಿದ್ದಾರೆ ಅಂತ ಗೊತ್ತಾಗಿದೆ. ಈ ಬಗ್ಗೆ ಮಾತನಾಡಿದ ಸಚಿವ ಸತೀಶ್ ಜಾರಕಿಹೊಳಿ, ಜಿಲ್ಲೆಯಲ್ಲಿ ಕೆಲಸ ಮಾಡಿದವರ ಬಗ್ಗೆ ನನಗೆ ಗೊತ್ತಿರುತ್ತೆ. ಕೆಲವರು ನೇರವಾಗಿ ಬೆಂಗಳೂರಿಗೆ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಪರೋಕ್ಷವಾಗಿ ಕಿಡಿಕಾರಿದ್ರು. ಮಾಡಿದ್ರು ಕೂಡ ಒಳ್ಳೇದು, ಯಾಕಂದ್ರೆ ನಮ್ಮ ಜಿಲ್ಲೆಯಲ್ಲಿ ನಮಗ್ ಗೊತ್ತಿರ್ತದೆ ಯಾರು ಕೆಲಸ ಮಾಡ್ತಾರ ಯಾರು ಮಾಡಿದ್ದಾರೆ. ಯಾಕಂದ್ರೆ ಕೆಲವರು ಇಲ್ಲಿ ಡೈರೆಕ್ಟ್ ಆಗಿ ಬೆಂಗಳೂರಿಗೆ ಎಂಟ್ರಿ ಕೊಡ್ತಾರೆ, ಜಿಲ್ಲೆಯಲ್ಲಿ ಎಂಟ್ರಿ ಬೇರೆ ಇರ್ತೈತೆ. ಹಂಗಾಗಿ ಕನ್ಫ್ಯೂಸ್ ಆಗಬಾರ್ದು ಅಂತ. ಗೊಂದಲ ಬಗೆಹರಿಸಲು ಮತ್ತೆ ಆಗಮಿಸಲಿರುವ ಸುರ್ಜೇವಾಲಾ ಎಷ್ಟರ ಮಟ್ಟಿಗೆ ಸಫಲರಾಗ್ತಾರೆ ಗೊತ್ತಿಲ್ಲ. ನಿಗಮ ಮಂಡಳಿ ಹಂಚಿಕೆ ಸುಸೂತ್ರವಾಗಿ ಬಗೆಹರಿಬೇಕು ಅಂದ್ರೆ ರಾಜ್ಯ ನಾಯಕರು ಅಥವಾ ಎಐಸಿಸಿ ನಾಯಕರು ಇಬ್ಬರಲ್ಲಿ ಒಬ್ಬರು ತಲೆಬಾಗ್ಲೇಬೇಕು. ಪ್ರಸನ್ನ ಗಾಂವ್ಕರ್, ಟಿವಿ9 ಬೆಂಗಳೂರು.